ಈ ಒಂದು ಪತ್ರಿಕಾಗೋಷ್ಠಿನಲ್ಲಿ ಶಫಿ ಅವರಿದ್ದಾರೆ, ರಾಮಚಂದ್ರಪ್ಪನವರಿದ್ದಾರೆ, ಸೂರಜ್ ಹೆಗ್ಡೆ ಅವರಿದ್ದಾರೆ, ಸಲೀಂ ಅವರಿದ್ದಾರೆ. ಮೂರು ವಿಚಾರಗಳಿಗೆ ನಾನು ನಿಮ್ಮನ್ನು ಕರೆದಿದ್ದೆ. ಮೊದಲನೇದು, ನೆನ್ನೆ ಮಾಹಿತಿ ಪ್ರಕಾರ 1,10,590 ಏನು ಈ ಕೋವಿಡ್-19 ಸಫರ್ ಆಗ್ತಾ ಇರೋವಂಥ ಜನ ಈಗಾಗಲೇ 3,355 ಜನ ಸಾವನ್ನು ಅಪ್ಪಿದ್ದಾರೆ. ಇದಲ್ಲದೆ ಲಾಕ್ಡೌನ್ ಆಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಮೋರ್ ದೆನ್ 400 ಪರ್ಸನ್ಸ್ ಹಸಿವಿನಿಂದ, ಸೂಕ್ತ ವೈದ್ಯಕೀಯ ಸೌಲಭ್ಯಗಳಿಲ್ಲದೆ ಅವರು ಅವರವರ ಗ್ರಾಮಗಳಿಗೆ ಹೋಗತಕ್ಕಂಥದಕ್ಕೆ ಸೂಕ್ತವಾದಂಥ ಟ್ರಾನ್ಸ್ಪೋರ್ಟೇಷನ್ ಇಲ್ಲದೆ, ಟ್ರೈನ್ಗಳಿಲ್ಲದೆ ಸಾವನ್ನಪ್ಪಿದ್ದಾರೆ. ಲಾಕ್ಡೌನ್ ಅನೌನ್ಸ್ ಆದ ದಿವಸ ಅಂದರೆ ಮಾರ್ಚ್ 24 564 ಪೇಷಂಟ್ಸು ನಮ್ಮ ರಾಷ್ಟ್ರದಲ್ಲಿ ಇದ್ದಂಥದ್ದು. ಈಗ ಇಡೀ ವಿಶ್ವದಲ್ಲೇ ಮೊದಲನೇ ಸ್ಥಾನಕ್ಕೆ ಇವತ್ತು ಭಾರತ ಹೋಗ್ತಾ ಇದೆ. ನಮ್ಮ RSSನ ಸಹ ಸರಕಾರ್ಯವಾಹ ಮಾನ್ಯ ದತ್ತಾತ್ರೇಯ ಹೊಸಬಾಳೆಯವರು, ಕರ್ನಾಟಕದವರೇ, ಅವರು ಮೊನ್ನೆ ಮಾಧ್ಯಮಗಳನ್ನು ಉದ್ದೇಶಿಸಿ ಮಾತನಾಡ್ತಾ ಯುದ್ಧದ ವೇಳೆ ಪ್ರತಿಪಕ್ಷಗಳು ಸರ್ಕಾರದ ಬೆನ್ನಿಗೆ ನಿಲ್ಲಬೇಕು ಅಂತೇಳಿ ಅವರು ಹೇಳಿದ್ದಾರೆ. ನಾನು ನಿಮ್ಮ ಮೂಲಕ ಅವರನ್ನು ಕೇಳಲಿಕ್ಕೆ ಬಯಸ್ತೇನೆ. ಈ ವೈರಸ್ ವಿರುದ್ಧ ಯುದ್ಧ ಘೋಷಣೆ ಆಗುವಂಥ ಸಮಯದಲ್ಲಿ ಘೋಷಣೆ ಮಾಡಲಿಕ್ಕೆ ಈ ದೇಶದ ಪ್ರಧಾನಮಂತ್ರಿಗಳು ಕುಂಭಕರ್ಣನ ನಿದ್ರಾವಸ್ಥೆಯಲ್ಲಿದ್ದಾಗ ಏನು ಮಾಡ್ತಾ ಇದ್ರಿ ಮಿಸ್ಟರ್ ಹೊಸಬಾಳೆ ಅವರೇ? ನಮ್ಮ ದೇಶದಲ್ಲಿ ಪ್ರಪ್ರಥಮವಾಗಿ ವೈರಸ್ ಕಾಣಿಸ್ಕೊಂಡಿದ್ದು January 30th. Why Mr. Prime Minister kept quiet for up to 20th of March? First Bible is 20th. ಅಂದರೆ ಟ್ರಂಪನ್ನು ಇಲ್ಲಿ ಕರೆದು ವೈಭವೀಕರಿಸೋ ಉದ್ದೇಶ ಇತ್ತಾ, ಅಥವಾ ಮಧ್ಯಪ್ರದೇಶದ ಸರ್ಕಾರವನ್ನು ಟ್ಯಾಪಲ್ ಮಾಡ್ತಕ್ಕಂಥ ಹಿನ್ನೆಲೆಯಲ್ಲಿ ಸುಮ್ಮನೆ ಇದ್ರಾ, ಅಥವಾ ಉದ್ದೇಶಪೂರ್ವಕವಾಗಿ ಈ ದೇಶದಲ್ಲಿ ವೈರಸ್ ಜಾಸ್ತಿ ಆಗಲಿ ಅನ್ನೋವಂಥ ಉದ್ದೇಶ ಇತ್ತ? ಯಾಕೆ ನಿಮ್ಮ RSSನ ತಾವು ಹಿರಿಯರಿದ್ದೀರಿ, ಯಾಕೆ ಹೇಳಲಿಲ್ಲ? ಪ್ರಾರಂಭದಲ್ಲಿ ಲೋಪಗಳಿದ್ರೂ ಸಹ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಏನೆಲ್ಲ ತೀರ್ಮಾನಗಳನ್ನು ತೆಗೆದುಕೊಂಡ್ರು ಸದುದ್ದೇಶದಿಂದ ಇರಬಹುದು ಅಂಥೇಳಿ ರಾಷ್ಟ್ರದ ಎಲ್ಲ ರಾಜಕೀಯ ಪಕ್ಷಗಳು ಸಹ ಸಹಕಾರವನ್ನು ನೀಡಿದರು. ಆದರೆ ಯಾವುದೇ ತೀರ್ಮಾನಕ್ಕೆ ಈ ರಾಷ್ಟ್ರದ ಎಕ್ಸ್ಪರ್ಟ್ಸನ್ನಾಗಲಿ, ಸೈಂಟಿಸ್ಟನ್ನಾಗಲಿ, ಅಥವಾ ವಿರೋಧ ಪಕ್ಷದವರನ್ನಾಗಲಿ, ಅಥವಾ ವಿವಿಧ ಕಾರ್ಮಿಕ ಸಂಘಟನೆಗಳು, ರೈತ ಸಂಘಟನೆಗಳ ಅಭಿಪ್ರಾಯಗಳನ್ನು ತೆಗೆದುಕೊಳ್ಳದೆ
ಏಕಾಏಕಿ ಲಾಕ್ಡೌನ್ ಅನೌನ್ಸ್ ಮಾಡಿ ಜನರು ಇವತ್ತು ಕಷ್ಟಕ್ಕೆ ಗುರಿಯಾಗಿದ್ದಾರೆ. 3.5 to 4% ಇದ್ದಂಥ GDP ಇವತ್ತು ಆಲ್ಮೋಸ್ಟ್ 0ಗೆ ಬಂದಿದೆ. ಸೊ ಈಗ ಯುದ್ಧ ಅಂತ ಹೇಳ್ತಾ ಇದ್ರಿ, ಈ ಯುದ್ಧಕ್ಕೆ ಯಾವ ಬೆಂಬಲ ತೋರಬೇಕು ಮಿಸ್ಟರ್ ಹೊಸಬಾಳೆ ಅವರೇ? ಇದೊಂದು ಕಡೆ ಆದರೆ ಈ ಒಂದು ಅವಧಿನಲ್ಲಿ ಜನ ಕಷ್ಟದಲ್ಲಿರಬೇಕಾದ್ರೆ 68,000 ಕೋಟಿ 68,000 ಕೋಟಿ ಮಲ್ಯ ಅಂತವರಿಗೆ, ರಾಮದೇವ್ ಅಂತವರಿಗೆ ಮನ್ನಾ ಮಾಡ್ತೀರಿ. ಈ ಮನ್ನಾ ಮಾಡುವಂಥದ್ದಕ್ಕೆ ನಾವು ಬೆಂಬಲ ಮಾಡಬೇಕಾ? ಯಾವ ಈ ಕಾಯಿಲೆಯ ಟೆಸ್ಟ್ ಮಾಡಲಿಕ್ಕೆ ರ್ಯಾಪಿಡ್ ಟೆಸ್ಟ್ ಕಿಟ್ಸನ್ನು ಇಂಪೋರ್ಟ್ ಮಾಡಿಕೊಳ್ಳುವಂಥದ್ದು 245 ರೂಪಾಯಿಗೆ, ಆದರೆ ನೀವು ಪರ್ಚೇಸ್ ಮಾಡುವಂಥದ್ದು 600 ರೂಪಾಯಿಗೆ. ಭ್ರಷ್ಟಾಚಾರ ಆಗುತ್ತೆ. ಸುಪ್ರೀಂ ಕೋರ್ಟ್ ಮುಂದೆ ಕೇಸಿದೆ, ಹೈಕೋರ್ಟ್ಗಳ ಮುಂದೆ ಕೇಸಿದೆ. ಇದಕ್ಕೆ ನಾವು ಬೆಂಬಲ ಮಾಡಬೇಕಾ? ಪ್ರೈಮ್ ಮಿನಿಸ್ಟರ್ ಕೇರ್ ಫಂಡಲ್ಲಿ 35,000 ಕೋಟಿ ಇದೆ. ಅದನ್ನು ವೆಚ್ಚ ಮಾಡದೆ ನಮ್ಮ ರಾಜ್ಯದಿಂದ 3,000 ಕೋಟಿ ಹೋಗಿದೆ. ನಮ್ಮ ರಾಜ್ಯಕ್ಕೆ ಇಲ್ಲಿವರೆಗೂ ಸೋಫಾರ್ ನಾಟ್ ಇವನ್ ಎ ಸಿಂಗಲ್ ಪೈ ಹ್ಯಾಸ್ ಬೀನ್ ರಿಲೀಸ್ಡ್ ಬೈ ದ ಪ್ರೈಮ್ ಮಿನಿಸ್ಟರ್. ಇದಕ್ಕೆ ನಾವು ಬೆನ್ನಿಗೆ ನಿಲ್ಲಬೇಕಾ? ಒಂದು ಕಡೆ ಸಾವಿನ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ, ಇನ್ನೊಂದು ಕಡೆ ಈ ಕಾಯಿಲೆಯನ್ನು ತಡೀತಕ್ಕಂಥದಕ್ಕೆ WHO ಗೈಡ್ಲೈನ್ಸ್ ಪ್ರಕಾರ 1 ಮಿಲಿಯನ್ ಪಾಪ್ಯುಲೇಷನ್ಗೆ ಅಂದರೆ 10 ಲಕ್ಷ ಜನರಿಗೆ 10,000 ಜನರ ಟೆಸ್ಟ್ಗಳು ಆಗಬೇಕು. ಇಲ್ಲಿವರೆಗೂ ಆ ಟೆಸ್ಟ್ಗಳನ್ನು ಮಾಡಲಿಕ್ಕೆ ಆಗಿಲ್ಲ. ಬಹುಶಃ 1,35,00,000 ಆ ರೇಷಿಯೋದಲ್ಲಿ ಮಾಡಬೇಕಾದ್ರೆ 135 ಕೋಟಿ ಪಾಪ್ಯುಲೇಷನಲ್ಲಿ 1% ಅಂದರೆ 1,35,00,000 ಟೆಸ್ಟ್ಗಳಾಗಬೇಕು. ಇನ್ನು 25 ಲಕ್ಷ ಟೆಸ್ಟು ಸಹ ಆಗಿಲ್ಲ. ಬಹುಶಃ ಆ ಟೆಸ್ಟ್ಗಳನ್ನು ಮಾಡದೇ ಇರುವಂಥ ನಿದ್ರಾವಸ್ಥೆಯಲ್ಲಿರುವಂಥ ಮೋದಿಯವರಿಗೆ ನಾವು ಬೆಂಬಲವಾಗಿ ನಿಲ್ಲಬೇಕಾ? ಅರೆ, ಯಾರು ಇವತ್ತು ಈ ರಾಷ್ಟ್ರದಲ್ಲಿ ರೈತರಿದ್ದಾರೆ, ಕೃಷಿಕರಿದ್ದಾರೆ, ಕಾರ್ಮಿಕರಿದ್ದಾರೆ, ಅವರ ಬದುಕು ಇವತ್ತು ದುಸ್ತರವಾಗಿದೆ. 50 ಜನ ಇಂಡಸ್ಟ್ರಿಯಲಿಸ್ಟ್ಗೆ ಅಥವಾ ಬಿಸ್ನೆಸ್ ಪೀಪಲ್ಗೆ 68 ಕೋಟಿ ಸಾಲ ಮನ್ನಾ ಮಾಡ್ತಾರೆ. ರೈತರ ಸಾಲ ಮನ್ನಾ ಮಾಡಿ ಅಂತ ಹೇಳಿದ್ರೆ 5 ಪೈಸಾ ಮಾಡೋದಕ್ಕಾಗೋದಿಲ್ಲ. 20 ಲಕ್ಷ ಕೋಟಿ ಇವತ್ತು ನೀವು ಏನೋ ಕೋವಿಡ್ ರಿಲೀಫ್ ಫಂಡ್ಗೆ ಅಂತ ಹೇಳಿದ್ದೀರಿ, ಪ್ಯಾಕೇಜ್ ಅಂತೇಳಿ, ಸ್ಟಿಮ್ಯುಲೇಟಿವ್ ಪ್ಯಾಕೇಜ್. ಐ ವಾಂಟ್ ಟು ನೋ ಹೌ ಮಚ್ ಮನಿ ದಿಸ್ ಯೂನಿಯನ್ ಗವರ್ಮೆಂಟ್ ಹ್ಯಾಸ್ ಆಲ್ರೆಡಿ ರಿಲೀಸ್ಡ್ ಆನ್ ದಿಸ್ ಇಶ್ಯೂ. ಯಾವ್ಯಾವ ರಾಜ್ಯಕ್ಕೆ ಎಷ್ಟನ್ನು ಇದನ್ನು ರಿಲೀಸ್ ಮಾಡಿದ್ದಾರೆ ಕೇಳಲಿಕ್ಕೆ ಬಯಸ್ತೇನೆ. ಅಥವಾ ಕೇಂದ್ರ ಸರ್ಕಾರದಿಂದ ಏನೆಲ್ಲ ಮಾಡಿದ್ದೀರಿ ಅನ್ನೋದನ್ನು ಕೇಳಲಿಕ್ಕೆ ಬಯಸ್ತೇನೆ. ಸುಮ್ಮನೆ ಜನರನ್ನು ದಾರಿ ತಪ್ಪಿಸ್ತಕ್ಕಂಥದಕ್ಕೆ 20 ಲಕ್ಷ ಸ್ಪೆಷಲ್ ಪ್ಯಾಕೇಜ್ ಅಂತ ಹೇಳ್ತಾ ಇದ್ರಲ್ಲ, ಇದರಲ್ಲಿ ಮೋರ್ ದೆನ್ 80% ಎಲ್ಲ ಇವತ್ತು ಕೇಂದ್ರ ಸರ್ಕಾರ ಎಲ್ಲವನ್ನೂ ಸಹ ಬ್ಯಾಂಕ್ಗಳ ಮೇಲೆ ಹಾಕಿದ್ದಾರೆ, ಸಾಲ ಕೊಡ್ತಾರೆ ಅಂತ ಹೇಳಿ. ಬ್ಯಾಂಕ್ಗಳು ಹೇಳಿದ್ದಾರೆ, ಇವತ್ತು ನಿಮ್ಮ ಮಾಧ್ಯಮಗಳಲ್ಲೇ ರಿಪೋರ್ಟ್ ಆಗಿದೆ, GDPಯ 10% ಅಂತ ಹೇಳಿ ಏನು ಕೇಂದ್ರ ಸರ್ಕಾರದ ಮಂತ್ರಿಗಳು ಅಥವಾ ಪ್ರೈಮ್ ಮಿನಿಸ್ಟರ್ ಹೇಳಿದ್ರು, ಎಕ್ಸ್ಪರ್ಟ್ಸ್ ಹೇಳ್ತಾರೆ 10% ಅಲ್ಲ, ನಾಟ್ ಇವನ್ 1% ಅಂತ ಹೇಳಿ.
ಬ್ಯಾಂಕಿನ ಅಧಿಕಾರಿಗಳು ಹೇಳ್ತಾರೆ ನಾವು ಆ ರೀತಿ ಸಾಲ ಕೊಡಲಿಕ್ಕೆ ಆಗೋದಿಲ್ಲ ಅಂಥೇಳಿ. ಅತಿ ಹೆಚ್ಚು ಅಂದರೆ 1,80,000 ಕೋಟಿ ಏನಾದರೂ ನಿಮ್ಮ ಎಲ್ಲ ಪ್ಯಾಕೇಜನ್ನು ನೋಡಿದ್ರೆ. ಈ ರೀತಿ ಜನರನ್ನ ಮಿಸ್ಲೀಡ್ ಮಾಡ್ತಕ್ಕಂಥದಕ್ಕೆ ಸರ್ಕಾರಗಳಿಗೆ, ಕೇಂದ್ರ ಸರ್ಕಾರಕ್ಕೆ ನಾವು ಬೆನ್ನಿಗೆ ನಿಲ್ಲಬೇಕೇನ್ರಿ ಮಿಸ್ಟರ್ ದತ್ತಾತ್ರೇಯ ಹೊಸಬಾಳೆ ಅವರೇ? ಬಹುಶಃ ನೀವು ಕರ್ನಾಟಕದವರು ನನಗೆ ಗೊತ್ತು. ನಮ್ಮ ರಾಜ್ಯದಲ್ಲಿ ಇವತ್ತೇನು ಎಷ್ಟು ಜನ ರೈತರು ಹಾರ್ಟಿಕಲ್ಚರನ್ನು ಬೆಳೆದಂಥವ್ರು, ಹಣ್ಣು ಹಂಪಲುಗಳನ್ನು ಬೆಳೆದಂಥವ್ರು, ಹೂ ಬೆಳೆದಂಥವ್ರು, ತರಕಾರಿ ಬೆಳೆದಂಥವ್ರು, ಮಾರ್ಕೆಟ್ ಇಲ್ಲದೆ ಇವತ್ತು ಕೋಟ್ಯಾಂತರ ರೂಪಾಯಿ ಇವತ್ತು ನಷ್ಟ ಆಗಿ ರೈತರು ಕೆಲವರು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ಇದಕ್ಕೆ ಯಾವುದೇ ಕೆಲಸ ಮಾಡದೇ ಇರುವಂಥ ಕೇಂದ್ರ ಸರ್ಕಾರಕ್ಕೆ ಬೆನ್ನಿಗೆ ನಿಲ್ಲಬೇಕಾ? ಅಥವಾ ಈ ಕಾಯಿಲೆ ಉಲ್ಬಣ ಆಗಲಿಕ್ಕೆ ಕಾರಣ ಆಗಿರುವಂಥ ಕೇಂದ್ರ ಸರ್ಕಾರದ ಬೆನ್ನಿಗೆ ನಿಲ್ಲಬೇಕಾ? ನಾನು ನಿಮ್ಮ ಮೂಲಕ ಕೇಳಲಿಕ್ಕೆ ಬಯಸ್ತೇನೆ, ಇದೇ ಸಂದರ್ಭದಲ್ಲಿ ನೀವು ಬಹಳ ರಾಷ್ಟ್ರಪ್ರೇಮದ ಬಗ್ಗೆ ಮಾತನಾಡುವಂಥ RSSನವರು, ನಿಮ್ಮ ಬಗ್ಗೆ ವೈಯಕ್ತಿಕವಾಗಿ ಗೌರವ ಇದೆ. ಆದರೆ ನಾನು ನಿಮ್ಮ ಸಂಘಟನೆಯನ್ನು ಕೇಳಲಿಕ್ಕೆ ಬಯಸ್ತೇನೆ ಮಿಸ್ಟರ್ ದತ್ತಾತ್ರೇಯ ಅವರೇ. ಯಾವಾಗ ವೈರಸ್ ವಿರುದ್ಧ ಹೋರಾಟ ಮಾಡ್ತಾ ಇದ್ದೀವಿ ಆ ಸಂದರ್ಭದಲ್ಲಿ ಈ ದೇಶದ ಆರ್ಥಿಕ ಸ್ಥಿತಿಯನ್ನು ಉತ್ತಮಪಡಿಸಬೇಕು ಅಂತ ಹೇಳೋದರ ಹಿನ್ನೆಲೆಯಲ್ಲಿ ದೇಶದ ರಕ್ಷಣೆಯ ಯಾವ ಡಿಫೆನ್ಸ್ ಇದೆ, ಡಿಫೆನ್ಸ್ಗೆ ಸಂಬಂಧಪಟ್ಟಂಥ ಇಂಡಸ್ಟ್ರೀಸ್ ಏನಿದ್ದಾವೆ ಅದಕ್ಕೆ 49% FDI ಇದ್ದಂಥ ಲಿಮಿಟನ್ನು ಇವತ್ತು 74%ಗೆ ಏರಿಸಿದ್ದೀರಲ್ವಾ? 49% ಇದ್ದಂಥದನ್ನು ನೀವು RSSನವರು ಮತ್ತು BJPನವರು ಡಾಕ್ಟರ್ ಮನಮೋಹನ್ ಸಿಂಗ್ ರವರಿದ್ದಾಗ ವಿರೋಧ ಮಾಡಿದಂಥವ್ರು. ಈಗ 74% ಇನ್ವೆಸ್ಟ್ ಮಾಡಲಿಕ್ಕೆ ಚೈನಾದವ್ರಿಗೋ, ಪಾಕಿಸ್ತಾನದವ್ರಿಗೋ, ಅಮೇರಿಕಾದವ್ರಿಗೋ, ಅಥವಾ ಇಂಗ್ಲೆಂಡ್ನವ್ರಿಗೋ, ಫ್ರಾನ್ಸ್ನವ್ರಿಗೋ, ಇಟಲಿನವ್ರಿಗೋ ಅವಕಾಶ ಕೊಟ್ಟು ಈ ದೇಶದ ರಕ್ಷಣೆಯನ್ನು ಒಂದು ರೀತಿ ಸಡಿಲ ಮಾಡಲಿಕ್ಕೆ ಇವತ್ತು ಆಗಿ ಹೊರಟಿದ್ದಾರಲ್ಲ ಈ ಪ್ರಧಾನಮಂತ್ರಿಗಳು, ಅದಕ್ಕೆ ಅವರ ಬೆನ್ನಿಗೆ ನಿಲ್ಲಬೇಕಾ? ಯಾವ ವಿಚಾರಕ್ಕೆ ನಾವು ಬೆನ್ನಿಗೆ ನಿಲ್ಲಬೇಕು? ಆರೋಗ್ಯ ಸುಧಾರಿಸಲಿಕ್ಕೆ ನಿಮ್ಮ ಕೈಲಾಗ್ತಾ ಇಲ್ಲ, ಈ ಕಾಯಿಲೆ ತಡೀಲಿಕ್ಕೆ ನಿಮ್ಮ ಕೈಲಾಗ್ತಾ ಇಲ್ಲ, ಈ ದೇಶದ ರಕ್ಷಣೆ ಮಾಡಲಿಕ್ಕೆ ನಿಮ್ಮ ಪ್ರಧಾನಿಗಳ ಕೈಲಾಗ್ತಾ ಇಲ್ಲ, ಈ ದೇಶದ ಬಡವರ ಬದುಕನ್ನು ಹಸನು ಮಾಡಲಿಕ್ಕೆ ಆಗ್ತಾ ಇಲ್ಲ, ಈ ದೇಶದ ರೈತರ ಬದುಕನ್ನು ಹಸನು ಮಾಡಲಿಕ್ಕೆ ಆಗ್ತಾ ಇಲ್ಲ. ಯಾವ ವಿಚಾರಕ್ಕೆ ನಿಮ್ಮ ಬೆನ್ನಿಗೆ ನಿಲ್ಲಬೇಕು? ನಾನಿವತ್ತು ಹೇಳ್ತೇನೆ, ನಿಜಕ್ಕೂ ಸಹ ಮಿಸ್ಟರ್ ದತ್ತಾತ್ರೇಯ ಅವರೇ, ನಿಮಗೇನಾದರೂ ಈ ದೇಶದ ಬಗ್ಗೆ ಕಾಳಜಿ, ಕಳಕಳಿ, ಬದ್ಧತೆ ಇದ್ದರೆ ನಿಮ್ಮ ಪ್ರಧಾನಮಂತ್ರಿಗಳಿಗೆ ಹೇಳಬೇಕು. ನೀವು ಇಲ್ಲಿವರೆಗೂ ಜನರನ್ನ ಕೇವಲ ಭ್ರಮೆಯಲ್ಲಿ ನಿಲ್ಲಿಸಿದ್ದೀರಿ, ಈ ದೇಶದ ಸಮಸ್ಯೆಗಳಿಗೆ ಪರಿಹಾರ ರೂಪಿಸಲಿಕ್ಕೆ ಆಗಿಲ್ಲ. ಯಾಕ್ರಿ 35,000 ಕೋಟಿ ಆ ಪ್ರೈಮ್ ಮಿನಿಸ್ಟರ್ ಕೇರ್ ಫಂಡಲ್ಲಿ ಇಟ್ಕೊಂಡಿದ್ರಿ, ಯಾಕ್ರಿ ಬಳಸ್ತಾ ಇಲ್ಲ? ಅರೆ, ಇವತ್ತು ನಾವು ವಿರೋಧ ಪಕ್ಷದಲ್ಲಿ ಇರುವಂಥವ್ರು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಆಡಳಿತ ವ್ಯವಸ್ಥೆ ಅಳಿತಪ್ಪದಾಗ ಅದಕ್ಕೆ ಚಾಟಿ ಏಟು ಕೊಡ್ತಕ್ಕಂಥದ್ದು ವಿರೋಧ ಪಕ್ಷದಲ್ಲಿ ಇರ್ತಕ್ಕಂಥವ್ರು. ಶ್ರೀಮತಿ ಸೋನಿಯಾಜಿಯವರು ಪ್ರೈಮ್ ಮಿನಿಸ್ಟರ್ ಕೇರ್ ಫಂಡಿಗೆ ಬಂದಿರೋವಂಥ ಹಣ ಬಳಕೆ ಆಗ್ತಾ ಇಲ್ಲ ಅನ್ನೋದನ್ನು ಟ್ವೀಟ್ ಮಾಡಿದ್ರೆ ಅದರ ಮೇಲೆ ಕರ್ನಾಟಕದಲ್ಲಿ ಸಾಗರದಲ್ಲಿ ದತ್ತಾತ್ರೇಯ ಹೊಸಬಾಳೆ ಅವರೇ, ತಮ್ಮ ತಾಲೂಕಿನಲ್ಲಿ, ಯು ಆರ್ ಫ್ರಮ್ ಸಾಗರ್ ತಾಲೂಕು, ಸೊರಬ ಅಥವಾ ಸಾಗರ್, ಬಾಯಿ ಮುಚ್ಚಿಸ್ಲಿಕ್ಕೆ ಅದರದೇ ರಾಷ್ಟ್ರೀಯ ಅಧ್ಯಕ್ಷರು AICC ಅಧ್ಯಕ್ಷರಾಗಿರ್ತಕ್ಕಂಥ ಸೋನಿಯಾಜಿಯವರ ಮೇಲೆ ಕರ್ನಾಟಕದಲ್ಲಿ ನಿಮ್ಮ ಅಧಿಕಾರವನ್ನು ದುರ್ಬಳಕೆ ಮಾಡಿಕೊಂಡು ಕೇಸ್ ರಿಜಿಸ್ಟರ್ ಮಾಡ್ತಿರಲ್ರಿ. ಈ ದಮನಕಾರಿ ಪ್ರವೃತ್ತಿ ಇದೆಯಲ್ಲ, ಇದನ್ನು ನಾವು ಸಹಿಸಲಿಕ್ಕೆ ಸಾಧ್ಯತೆ ಇಲ್ಲ. ನಿಮಗೇನಾದರೂ ಸಹ ದತ್ತಾತ್ರೇಯ ಅವರೇ, ಸ್ವಲ್ಪನಾದರೂ ಸಹ ದಯಮಾಡಿ ಈ ನೆಲದ ಕಾನೂನಿನ ಬಗ್ಗೆ, ಪ್ರಜಾಪ್ರಭುತ್ವ ವ್ಯವಸ್ಥೆಯ ಬಗ್ಗೆ
ಬದ್ಧತೆ ಇದ್ದರೆ ನಿಮ್ಮ ಸಂಘಟನೆಗೆ ಕೂಡಲೇ ವಿರೋಧ ಪಕ್ಷದ ನಾಯಕಿ ಆಗಿರ್ತಕ್ಕಂಥ ಶ್ರೀಮತಿ ಸೋನಿಯಾ ಗಾಂಧಿಯವರ ಮೇಲೆ ಏನು ಸಾಗರದಲ್ಲಿ ಏನು ನಿನ್ನೆ ಕೇಸ್ ದಾಖಲು ಮಾಡಿದ್ದಾರೆ ಅದನ್ನು ವಿಡ್ರಾ ಮಾಡಬೇಕು. ಯಾರಿವತ್ತು ಯಾರನ್ನ ಅಧಿಕಾರಿ ಪುಸಲಾಯಿಸಿ, ಒಬ್ಬ ಪೊಲೀಸ್ ಆಫೀಸರಿಗೆ ಪುಸಲಾಯಿಸಿ ಏನು ಪೂರ್ವಪರ ಯೋಚನೆ ಮಾಡಿದೆ ವಿತೌಟ್ ಅಪ್ಲಿಕೇಶನ್ ಆಫ್ ಮೈಂಡ್ ಏನು FIR ಅನ್ನು ಹಾಕಿದ್ದಾರೆ, ಆ ಅಧಿಕಾರಿಯನ್ನು ಕೂಡಲೇ ಸಸ್ಪೆಂಡ್ ಮಾಡಬೇಕು. ಅವರ ಮೇಲೆ ಮಿಸ್ಯೂಸ್ ಆಫ್ ಪ್ರೋಸೆಸ್ ಆಫ್ ಲಾ ಅನ್ನೋದರ ಹಿನ್ನೆಲೆಯಲ್ಲಿ ಕೇಸನ್ನು ದಾಖಲು ಮಾಡಬೇಕು ಅಂತೇಳಿ ಒತ್ತಾಯ ಮಾಡಲಿಕ್ಕೆ ಬಯಸ್ತಾನೆ. ಹಾಗಾಗಿ ನಾನು ಇಷ್ಟೇ ಹೇಳ್ತೇನೆ, ಮಿಸ್ಟರ್ ದತ್ತಾತ್ರೇಯ ಅವರು RSSನ ಪ್ರಮುಖರು ಏನು ಹೇಳಿದ್ದಾರೆ, ಬಹುಶಃ ಅವರಿಗೆ ಇಷ್ಟೇ ಹೇಳಲಿಕ್ಕೆ ಬಯಸ್ತೇನೆ, ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ನೀವು ಯಾವ ಐಡಿಯಾಲಜಿಯಿಂದ ಬಂದಿದ್ದು, ನಿಮ್ಮ ಸಂಘಟನೆಗಳಾಗಿರತಕ್ಕಂಥ ರಾಜಕೀಯ ಸಂಘಟನೆ ಆಗಿರತಕ್ಕಂಥ BJP RSSನ ಸಂಘಟನೆ, ರಾಜಕೀಯ ಸಂಘಟನೆ ಆಗಿರತಕ್ಕಂಥ BJP ರಾಷ್ಟ್ರದಲ್ಲಿ ಮತ್ತು ರಾಜ್ಯದಲ್ಲಿ ಜನರ ಹಿತವನ್ನು ಕಾಪಾಡ್ತಕ್ಕಂಥದ್ರಲ್ಲಿ ವಿಫಲ ಆಗಿದೆ. ಕೊರೋನಾ ಕಾಯಿಲೆಯನ್ನು ತಡಿತಕ್ಕಂಥದ್ರಲ್ಲಿ ವಿಫಲ ಆಗಿದೆ. ಬಹುಶಃ ಇಡೀ ವಿಶ್ವದಲ್ಲಿ ಮೊದಲನೇ ಸ್ಥಾನಕ್ಕೆ ಇವತ್ತು ಈ ಕಾಯಿಲೆಯನ್ನು ಯಾವುದಾದ್ರೂ ರಾಷ್ಟ್ರದಲ್ಲಿ ಹೋಗ್ತಾ ಇರೋವಂಥದ್ದು ಭಾರತದಲ್ಲಿ. ಇದಕ್ಕೆ ನೇರ ಕಾರಣ ಪ್ರಧಾನಮಂತ್ರಿಗಳ ನಿರ್ಲಕ್ಷ್ಯ ಧೋರಣೆ, ಪ್ರಧಾನಮಂತ್ರಿಗಳ ಆಟಿಟ್ಯೂಡ್ ಇವತ್ತು ಕಾರಣ ಅನ್ನೋದನ್ನು ನಾನು ಹೇಳಲಿಕ್ಕೆ ಬಯಸ್ತೇನೆ. ಅವರಿಗೆ ದಯಮಾಡಿ ನೀವು ಅಡ್ವೈಸ್ ಮಾಡಿ, ನೀವು ನಿಮ್ಮ ಕೇಂದ್ರ ಸರ್ಕಾರದ ಮಂತ್ರಿಗಳ ಪರ್ಫಾರ್ಮೆನ್ಸನ್ನು RSS ಕಚೇರಿಗೆ ಕರೆದು ರಿವ್ಯೂ ಮಾಡ್ತೀರಿ. ಅಟ್ಲೀಸ್ಟ್ ಈ ಸಂದರ್ಭದಲ್ಲಿ ಈ ರೋಗವನ್ನು ತಡಿತಕ್ಕಂಥ ದೃಷ್ಟಿಯಿಂದ ಏನು ಕ್ರಮಗಳನ್ನು ತೆಗೆದುಕೊಂಡಿದ್ದೀರಿ ಅಂತೇಳಿ ನಿಮ್ಮ ಪ್ರೈಮ್ ಮಿನಿಸ್ಟ್ರನ್ನು, ನಿಮ್ಮ ಹೆಲ್ತ್ ಮಿನಿಸ್ಟ್ರನ್ನು, ನಿಮ್ಮ ಕೇಂದ್ರ ಸರ್ಕಾರದ ಎಲ್ಲ ಅಧಿಕಾರಿಗಳನ್ನು ಕರೆದಾದರೂ ಈಗಲಾದರೂ ಕೇಳಿಕೊಂಡು ಸತ್ಯಾಂಶವನ್ನು ಜನತೆಯ ಮುಂದೆ ಇಡ್ತಕ್ಕಂಥ ಕೆಲಸ ಮಾಡಿ. ಇಲ್ಲ ಅಂತ ಹೇಳಿದ್ರೆ ನಿಮ್ಮದು ಅದೇ ಅವ್ರದ್ದು ಅದೇ, ಆಗಲಕಾಯಿಗೆ ಬೇವಿನಕಾಯಿ ಸಾಕ್ಷಿ ಅನ್ನೋವಂಥ ರೀತಿಯಲ್ಲಿ BJPನವರಿಗೆ RSSನವರು ಸಾಕ್ಷಿ ಹೇಳುವಂಥ ರೀತಿ ಆಗುತ್ತೆ ಅಂತೇಳಿ ಹೇಳಲಿಕ್ಕೆ ಬಯಸ್ತೇನೆ. ನೋಡಿ, ಬಹುಶಃ ಇನ್ನೊಂದನ್ನು ರಾಜ್ಯದ ವಿಚಾರದ ಬಗ್ಗೆ ಈಶ್ವರಪ್ಪನವರ ನಾಲಿಗೆಯಲ್ಲಿ ಏನೆಲ್ಲ ನುಡಿಮುತ್ತುಗಳು ಬರ್ತವೆ ಅನ್ನುವಂಥದ್ದು ಇಡೀ ರಾಜ್ಯದ ಜನತೆಗೆ ಗೊತ್ತಿದೆ. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಆಡಳಿತ ಪಕ್ಷ ಮತ್ತು ವಿರೋಧ ಪಕ್ಷ ಒಂದು ರಥದ ಎರಡು ಚಕ್ರಗಳು. ಎರಡು ಚಕ್ರಗಳು ಉತ್ತಮ ರೀತಿಯಲ್ಲಿ ಹೋದಾಗ ಮಾತ್ರ ಪ್ರಜಾಪ್ರಭುತ್ವ ವ್ಯವಸ್ಥೆ ಆಗಲಿಕ್ಕೆ ಸಾಧ್ಯತೆ ಇದೆ. ಸಂವಿಧಾನದ ಆರ್ಟಿಕಲ್ 243 ಪ್ರಕಾರ ಏನು 73 ಮತ್ತು 74th ಅಮೆಂಡ್ಮೆಂಟನ್ನು ಮಾಡಿ ರಾಜೀವ್ ಗಾಂಧಿಯವರು ಅಧಿಕಾರವನ್ನು ವಿಕೇಂದ್ರೀಕರಣ ಮಾಡಿ 5 ವರ್ಷಕ್ಕೆ ಕಂಪಲ್ಸರಿ ಮ್ಯಾಂಡೇಟರಿ ಆಗಿ ಎಲೆಕ್ಷನ್ಸ್ ಆಗಬೇಕು ಅಂತೇಳಿ ಸಂವಿಧಾನದಲ್ಲಿ ಹೇಳಿದ್ದಾರೆ. ಅದರ ಆಧಾರದ ಹಿನ್ನೆಲೆಯಲ್ಲಿ ಪಂಚಾಯತ್ ರಾಜ್ ಆಕ್ಟ್ ಅನ್ನು ತರೋದ್ರ ಮೂಲಕ ಸೆಕ್ಷನ್ 8 ಅಲ್ಲಿ ಹಾಗೆ ಇನ್ನಿತರ ಪ್ರಾವಿಷನ್ಸ್ ಅಲ್ಲಿ ಚುನಾವಣೆಗೆ ಬಗ್ಗೆ ಹೇಗೆ ಮಾಡಬೇಕು, ಯಾವ ಸಂದರ್ಭದಲ್ಲಿ ಅನಿವಾರ್ಯ ಕಾರಣಗಳಲ್ಲಿ ಎಲ್ಲಾದರೂ DC-ಗೆ ಸ್ಯಾಟಿಸ್ಫೈ ಆದರೆ ಕಮಿಟಿ ಅಥವಾ ಅಡ್ಮಿನಿಸ್ಟ್ರೇಟರ್ ಹಾಕಲಿಕ್ಕೆ ಸಾಧ್ಯತೆ ಇದೆ. ಪಾಪ ಈಶ್ವರಪ್ಪನವರು ನಿನ್ನೆ ನಾವು ರೆಡಿ ಇದ್ದೇವೆ ಚುನಾವಣೆಗೆ, ಈಶ್ವರಪ್ಪನವರೇ ನೋಡಿ ಇಲ್ಲೊಂದು ಲೆಟರ್ ಇದೆ, ನೀವು ರೆಡಿ ಇದ್ದೀರಿ ಇಲ್ಲ ಅನ್ನುವಂಥದ್ದಕ್ಕೆ ಇನ್ನು ಜಿಲ್ಲಾ ಗ್ರಾಮ ಪಂಚಾಯಿತಿ ಚುನಾವಣೆಗಳು ಈಗ ಮೇನಲ್ಲಿ ನಡೀಬೇಕಾಗಿತ್ತು. ಈಗ ಜಿಲ್ಲಾ ಪಂಚಾಯಿತಿ ತಾಲೂಕ್ ಪಂಚಾಯಿತಿ ಚುನಾವಣೆಗಳು ಈ ವರ್ಷದ ಕೊನೆಗೆ ಎಂಡಿಗೆ ನಡೀಬೇಕು. ನೀವೇನು ಮಾಡ್ತೀರಿ, ಚೀಫ್ ಸೆಕ್ರೆಟರಿ ರಾಜ್ಯ ಸರ್ಕಾರದ ಪರವಾಗಿ ಪತ್ರ ಬರೀತಾರೆ ಎಲೆಕ್ಷನ್ ಕಮಿಷನ್ಗೆ, ಸರ್ಕಾರದ ಯಾರು ಗ್ರಾಮೀಣ ಅಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆ ಕಾರ್ಯದರ್ಶಿ, ನೋವೆಲ್ ಕೊರೋನಾ ವೈರಸ್ ಸಂಬಂಧಿಸಿದಂತೆ ಸಚಿವ ಸಂಪುಟವು ದಿನಾಂಕ 18/3/2020 ತುರ್ತು ಸಭೆ ನಡೆಸಿ ಕೆಲವು ನಿರ್ಣಯಗಳನ್ನು ತೆಗೆದುಕೊಂಡಿತು. ನಿಮ್ಮ ಇಲಾಖೆಗೆ ಸಂಬಂಧಿಸಿದಂತೆ ಈ ಕೆಳಕಂಡ ನಿರ್ಣಯವನ್ನು ತೆಗೆದುಕೊಳ್ಳಲಾಯಿತು. ಗ್ರಾಮ, ತಾಲೂಕ್, ಜಿಲ್ಲಾ ಪಂಚಾಯಿತಿಗಳು ಮತ್ತು ಸಹಕಾರ ಸಂಘಗಳು
ಸಹಕಾರಿ ಬ್ಯಾಂಕುಗಳ ಚುನಾವಣೆಗಳನ್ನು ಮುಂದೂಡುವಂತೆ ಸಂಬಂಧಿಸಿದ ಚುನಾವಣಾ ಆಯೋಗವನ್ನು ಕೋರುವುದು. ಮೇಲ್ಕಂಡ ನಿರ್ಣಯದಂತೆ ಕೂಡಲೇ ಅಗತ್ಯ ಕ್ರಮ ತೆಗೆದುಕೊಳ್ಳಲು ತಿಳಿಸಲಾಗಿದೆ. ವಿಜಯ್ ಭಾಸ್ಕರ್, ಚೀಫ್ ಸೆಕ್ರೆಟರಿ. There was a decision by the cabinet. On the basis of that decision, there was a letter from the chief secretary directing the concerned secretary to take adequate or suitable steps to postpone the elections. ಅಂದರೆ ಯಾಕೆ ವ್ಯವಸ್ಥಿತವಾಗಿ ಈ ರಾಜ್ಯದ ವಿಕೇಂದ್ರೀಕರಣದ ಏನು ವ್ಯವಸ್ಥೆಯನ್ನು ಹಾಳು ಮಾಡಲಿಕ್ಕೆ, ಪಂಚಾಯತ್ ರಾಜ್ ವ್ಯವಸ್ಥೆಯನ್ನು ಹಾಳು ಮಾಡಲಿಕ್ಕೆ ಮತ್ತು ನಿಮ್ಮ ಪಕ್ಷದ RSSನ ಮತ್ತು BJPಯ ಕಾರ್ಯಕರ್ತರನ್ನು ನಾಮಿನೇಟ್ ಮಾಡತಕ್ಕಂಥ ಸುಮಾರು 6024 ಗ್ರಾಮ ಪಂಚಾಯಿತಿಗಳು ರಾಜ್ಯದಲ್ಲಿದ್ದಾವೆ. ಅವರೆಲ್ಲರೂ ಸಹ ಇವತ್ತು ಆಯ್ಕೆ ಆಗಿರುವಂಥವರು ಪಕ್ಷದ ಚಿಹ್ನೆಯ ಮೇಲಲ್ಲ, ಗ್ರಾಮ ಪಂಚಾಯಿತಿಗೆ. ಅಲ್ಲಿ ನಿಮ್ಮ ಕಾರ್ಯಕರ್ತರನ್ನು ನಾಮಿನೇಟ್ ಮಾಡಿಕೊಳ್ಳುವಂಥದಕ್ಕೆ ಹೊರಟಿದ್ದೀರಲ್ಲ, ಇದೆಷ್ಟು ಸೂಕ್ತ? ನಾನು ನಿಮ್ಮ ಮೂಲಕ ಒತ್ತಾಯ ಮಾಡಲಿಕ್ಕೆ ಬಯಸ್ತೇನೆ. ಏನಾದರೂ ಸಹ ಸಂವಿಧಾನದ ಬಗ್ಗೆ ಗೌರವ ಇದ್ದರೆ, ಡಿಸೆಂಟ್ರಲೈಸೇಷನ್ ಬಗ್ಗೆ ಗೌರವ ಇದ್ದರೆ, ಪ್ರಜಾಪ್ರಭುತ್ವ ವ್ಯವಸ್ಥೆಯ ಬಗ್ಗೆ ಗೌರವ ಇದ್ದರೆ ಕೂಡಲೇ ಈ ಚುನಾವಣೆಗಳನ್ನು ಮಾಡಬೇಕು. ಚುನಾವಣೆಗಳು ಆಗುವವರೆಗೂ ಸಹ ಯಾವ ಸಮಿತಿಗಳಿಗಿದ್ದಾವೆ, ಯಾಕಂದರೆ ಅವರು ಪಕ್ಷಾತೀತವಾಗಿ ಆಯ್ಕೆ ಆಗಿರುವಂಥವ್ರು, ಅವರುಗಳನ್ನೇ ಸದಸ್ಯರನ್ನಾಗಿ ಮುಂದುವರಿಸ್ತಕ್ಕಂಥ ಕೆಲಸ ಮಾಡಬೇಕು ಅಂತೇಳಿ ಸರ್ಕಾರವನ್ನು ಆಗ್ರಹಿಸ್ತೇವೆ. ಇದನ್ನು ಮಾಡೋದನ್ನು ಬಿಟ್ಟು ಈಶ್ವರಪ್ಪನವರು ಮನಬಂದಂತೆ ಮಾತನಾಡ್ತಕ್ಕಂಥದ್ದು ಅವರಿಗೆ ಶೋಭೆ ತರ್ತಕ್ಕಂಥದ್ದಲ್ಲ, ಅಥವಾ BJPಗೆ ಶೋಭೆ ತರ್ತಕ್ಕಂಥದ್ದಲ್ಲ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿಕೆ ಬಯಸ್ತೇನೆ.